ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ನಮ್ಮ ಪ್ರಾಚೀನ ಭಾರತದ ಜ್ಞಾನ ಬಂದು ಅದ್ಭುತವಾದ ವಿಷಯಗಳನ್ನ ಹೊಂದಿದೆ ಅಲ್ವಾ? ಆ ಜ್ಞಾನ ಎಲ್ಲಿ ಬಂತು, ಹೇಗ್ ಬಂತು, ಅದೆಲ್ಲ ಹೇಗ್ ಸಾಧ್ಯ ಅಂತ ಹೇಳಿ ನಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಉತ್ತರ ಸಿಗದಿರೋ ಪ್ರಶ್ನೆಯಾಗಿನೇ ಉಳ್ಕೊಂಡಿದೆ ಅಲ್ವಾ? ಸೊ ಇವತ್ತು ಒಂದು ವಿಶಿಷ್ಟವಾದಂತ ನಮ್ಮ ಕನ್ನಡ ಗ್ರಂಥದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೊರಟಿದ್ದೇವೆ. ಈ ತರದ ಗ್ರಂಥ ಬಂದು ಬೇರೆ ಯಾವ ಭಾಷೆನಲ್ಲೂ ಇಲ್ಲ. ಸೊ ಯಾವ್ದಾದ್ರು ಪುಸ್ತಕ, ಏನಾದ್ರೂ ವಿಶೇಷತೆ, ಯಾರದನ್ನ ಬರೆದಿದ್ದಾರೆ, ಯಾವ ಭಾಷೆನಲ್ಲೂ ಇಲ್ದಿರುವಂತ ಗ್ರಂಥ ನಮ್ಮ ಕನ್ನಡದಲ್ಲಿ ಇದೆ ಅಂತ ಅಂದ್ರೆ ಆ ಗ್ರಂಥದ ಬಗ್ಗೆ ಒಂದು ಸಣ್ಣ ಪರಿಚಯನ ಮಾಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ಕಾಂಚನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೇನೆ ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋನಲ್ಲಿ ಯಾವ ಭಾಷೆನಲ್ಲೂ ಇಲ್ದಿರುವಂತ ಒಂದು ಕೃತಿ ಅಥವಾ ಗ್ರಂಥದ ಬಗ್ಗೆ, ನಮ್ಮ ಕನ್ನಡ ಗ್ರಂಥದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಈ ಗ್ರಂಥದ ಹೆಸರು ಏನಪ್ಪಾ ಅಂದ್ರೆ, ಅಥವಾ ಈ ಪುಸ್ತಕದ ಹೆಸರು ಏನಪ್ಪಾ ಅಂದ್ರೆ ಸಿರಿಭೂವಲಯ ಅಂತ. ಇದನ್ನ ಬರೆದವರು ಒಬ್ಬ ಜೈನ ಮುನಿ ಕುಮುದೇಂದು ಅನ್ನೋರು ಕ್ರಿಸ್ತಶಕ 800 ರಿಂದ 900 ಅವಧಿನಲ್ಲಿ ಈ ಗ್ರಂಥವನ್ನ ರಚನೆ ಮಾಡ್ತಾರೆ. ಆದ್ರೆ ಈ ಪುಸ್ತಕದಲ್ಲಿ ಒಂದು ವಿಶೇಷತೆ ಇದೆ. ಅದರಿಂದನೇ ಇದು ಒಂದು ವಿಶಿಷ್ಟವಾದಂತ ಅಪರೂಪವಾದಂತ ಗ್ರಂಥ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಏನದು ಅಂತ ವಿಶೇಷತೆ ಏನಿದೆ ಇದ್ರಲ್ಲಿ ಅಂತ ನೀವು ಕೇಳೋದಾದ್ರೆ, ಈ ಪುಸ್ತಕನ ಬೇರೆ ಪುಸ್ತಕಗಳ ತರ ಯಾವ್ದೇ ಲಿಪಿನಲ್ಲಿ ಬರ್ದಿಲ್ಲ ಇದನ್ನ. ಈಗ ಯಾವ್ದಾದ್ರು ಒಂದು ಪುಸ್ತಕ ಅಂತ ಅಂದ್ರೆ ಅಥವಾ ಗ್ರಂಥ ಅಂತ ಅಂದ್ರೆ ಹೇಗಿರುತ್ತೆ, ಒಂದು ನಿರ್ದಿಷ್ಟ ಭಾಷೆನಲ್ಲಿ ಬರ್ದಿರ್ತಾರೆ, ಅದನ್ನ ಓದ್ಬೋದು ಅಲ್ವಾ? ಆದ್ರೆ ಈ ಸಿರಿಭೂವಲಯ ಗ್ರಂಥನ ಯಾವ್ದೇ ಲಿಪಿನಲ್ಲಿ ಬರ್ದಿಲ್ಲ. ಇದನ್ನ ಕನ್ನಡದ ಸಂಖ್ಯೆಗಳನ್ನ ಅಥವಾ ಅಂಕಿಗಳನ್ನ ಬಳಸ್ಕೊಂಡು ಇದನ್ನ ರಚನೆ ಮಾಡಿದ್ದಾರೆ. ಹೇಗಂದ್ರೆ ಇದರಲ್ಲಿ 1 ರಿಂದ 64 ಕನ್ನಡದ ಸಂಖ್ಯೆಗಳನ್ನ ಮಾತ್ರ ಬಳಸಿದ್ದಾರೆ. ಇದೊಂದು ಪ್ರಾಚೀನ ಕಾಲದ ಕನ್ನಡ ವರ್ಣಮಾನೆಗಳನ್ನ ತೋರಿಸುತ್ತೆ. ಮತ್ತೆ ಹಾಗೇನೆ ಇದರಲ್ಲಿ ಇನ್ನ ಒಂದು ವಿಶೇಷತೆ ಏನು ಅಂದ್ರೆ, ಇದನ್ನ ಕನ್ನಡ ಸಂಖ್ಯೆನಲ್ಲಿ ಬರ್ದಿದ್ರು ಕೂಡ ಈ ಪುಸ್ತಕನ 718 ಭಾಷೆಗಳಲ್ಲಿರೋ ಶಬ್ದಗಳನ್ನ ಅಥವಾ ಪದಗಳನ್ನ ಓದ್ಬಹುದು. ಹಾಗೇನೆ ಬರೆಯೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಮತ್ತೆ 362 ಧರ್ಮಗಳ ಜ್ಞಾನವನ್ನು ಈ ಪುಸ್ತಕ ಒಳಗೊಂಡಿದೆ ಅಂತ ಹೇಳಲಾಗುತ್ತೆ. ಹಾಗಾದ್ರೆ ಈ ಪುಸ್ತಕ ಅಂಕಿಗಳಲ್ಲಿ ಬರ್ದಿದಾರಲ್ಲ, ಹೇಗ್ ಓದೋದಕ್ ಸಾಧ್ಯ ಅಂತ ನೀವು ಕೇಳೋದಾದ್ರೆ, ಸಿಂಪಲ್ ಆಗಿ ತಿಳ್ಕೊಬೇಕು ಅನ್ನೋದಾದ್ರೆ, ಈ ಗ್ರಂಥ ಓದ್ಬೇಕು ಅಂದ್ರೆ ಸಂಖ್ಯೆಗಳನ್ನ ಪದಗಳಿಗೆ ಕನ್ವರ್ಟ್ ಮಾಡ್ಕೊಂಡು ಓದ್ಬೇಕಾಗತ್ತೆ. ಇದರಿಂದನೇ ಈ ಪುಸ್ತಕ ಒಂದು ವಿಶೇಷವಾದಂತ ಸ್ಥಾನ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಗ್ರಂಥದಲ್ಲಿ ಏನೆಲ್ಲಾ ವಿಷಯಗಳು ಅಡಗಿದಾವೆ ಅಂತ ನೋಡೋದಾದ್ರೆ, ಇದನ್ನ ಒಂದು ವಿಶ್ವಕೋಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ವಿಷಯಗಳು ಅಡಗಿದಾವೆ. ರಾಮಾಯಣದ ಬಗ್ಗೆ ಇದೆ, ಮಹಾಭಾರತದ ಬಗ್ಗೆನೂ ಇದೆ, ಮತ್ತೆ ಉಪನಿಷತ್ತುಗಳು, ವೇದಗಳು, ಮತ್ತೆ ಅನೇಕ ಜೈನ ಗ್ರಂಥಗಳ ಬಗ್ಗೆನೂ ಇದೆ. ಅಷ್ಟೇ ಅಲ್ಲ, ಗಣಿತ, ಖಗೋಳಶಾಸ್ತ್ರ, ರಸಾಯನ ಶಾಸ್ತ್ರ, ಇತಿಹಾಸ, ವೈದ್ಯಕೀಯ, ತತ್ವಶಾಸ್ತ್ರ, ಜಾನುವಾರುಗಳ ಸಾಕಣೆ, ಮತ್ತೆ ಪರಮಾಣು ವಿಜ್ಞಾನ, ಆಯುರ್ವೇದ, ವಾಯುಬಲ ವಿಜ್ಞಾನ, ಜ್ಯೋತಿಷ್ಯ, ಮತ್ತೆ ಸಂಖ್ಯಾಶಾಸ್ತ್ರ, ಭೌತಶಾಸ್ತ್ರ, ಮತ್ತೆ ಲೋಹಶಾಸ್ತ್ರ, ರಾಜಕೀಯ, ಸಂಸ್ಕೃತಿ, ಮತ್ತೆ ವೈವಾಹಿಕ ವಿಜ್ಞಾನ, ಸಂಗೀತ, ನೃತ್ಯ, ಹೀಗೆ ಒಂದಲ್ಲ ಎರಡಲ್ಲ ಎಲ್ಲಾ ವಿಷಯಗಳನ್ನು ಒಳಗೊಂಡಂತ ಈ ಕೃತಿ ಒಂದು ಜ್ಞಾನದ ದೊಡ್ಡ ಸಾಗರ ಅಂತಾನೆ ಹೇಳ್ಬೋದು. ಇದನ್ನ ನೋಡಿದಂತ ಕೆಲವು ಮಹಾನ್ ವ್ಯಕ್ತಿಗಳು ಇದನ್ನ ವಿಶ್ವದ 10ನೇ ಅದ್ಭುತ ಅಂತ ಬಣ್ಣಿಸ್ತಾರೆ. ಹಾಗೇನೆ ಒಂದಾನೊಂದು ಕಾಲದಲ್ಲಿ ಈ ಪುಸ್ತಕದಲ್ಲಿ 16,000 ಪುಟಗಳಿರ್ತವೆ. ಆ ಪುಟಗಳನ್ನ ಚಕ್ರಗಳು ಅಂತ ಕರೀತಾರೆ. ಒಟ್ಟಾರೆ ನೀವು ಇವಾಗ ನೋಡ್ತಾ ಇರೋ ಚಿತ್ರ ಇದೆಯಲ್ಲ, ಈ ರೀತಿನಲ್ಲಿ ಈ ಪುಸ್ತಕನ ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ಒಂದಾನೊಂದು ಕಾಲದಲ್ಲಿ 16,000 ಪುಟಗಳಿದ್ದಂಥವು ಈಗ ಸುಮಾರು 1,270 ಪುಟಗಳು ಮಾತ್ರನೇ ಉಳ್ಕೊಂಡಿದಾವೆ. ಹಾಗೇನೆ 56 ಅಧ್ಯಾಯದಲ್ಲಿ ಕೇವಲ 3 ಅಧ್ಯಾಯಗಳನ್ನ ಮಾತ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿಯಾಗಿ ಈ ಸಿರಿಭೂವಲಯ ಗ್ರಂಥದ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡ್ಕೊಟ್ಟಿದ್ದೀನಿ ನಿಮ್ಗೆ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.